ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಕಾಂಕ್ಷಿಗಳೇ, ನಿಮಗೆ ಇನ್ನೊಂದು ಸ್ವಾಗತ. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಲಿರುವ ವಿಷಯ ವಸ್ತು ಯಾವುದು ಅಂದರೆ ರಾಷ್ಟ್ರಕೂಟರ ಸಂಕ್ಷಿಪ್ತ ಮಾಹಿತಿ ನೋಡ್ಕೊಂಡು ಬರುವ. ರಾಷ್ಟ್ರಕೂಟ ವಂಶ ಸ್ಥಾಪಕ ದಂತಿದುರ್ಗ. ಇದರ ಕಾಲಾವಧಿ 753. ರಾಜಧಾನಿ ಮಾನ್ಯಕೇಟ, ಪ್ರಸ್ತುತ ಕಲಬುರಗಿ ಇಲ್ಲಿರುವಂಥದ್ದು, ಅಥವಾ ಮಳಖೇಡ ಅಂತ ಕರೆಯುತ್ತಾರೆ. ರಾಜಲಾಂಛನ ಗರುಡ. ಮೂಲ ಸ್ಥಳ ಲತಾಲೂರು, ಮಹಾರಾಷ್ಟ್ರ ರಾಜ್ಯದ ಲಾತೂರು ಅಂತ ಹೇಳ್ತೇವೆ. ರಾಷ್ಟ್ರಕೂಟರ ಪತನ ಮತ್ತು ಕೊನೆಯ ಅರಸರು ಯಾರು ಅಂದರೆ, ಕೊನೆಯ ಅರಸ ಇಮ್ಮಡಿ ಕರ್ಕ ಎರಡನೇವನು. ಪತನ 973. ಇಮ್ಮಡಿ ಕರ್ಕನನ್ನು ಚಾಲುಕ್ಯ ವಂಶದ ಇಮ್ಮಡಿ ತಲಪನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ಕಲ್ಯಾಣ ಚಾಲುಕ್ಯ ವಂಶವನ್ನು ಸ್ಥಾಪಿಸಿದನ್ನು ನೋಡ್ತೇವೆ. ಈಗ ಪ್ರಮುಖ ಅರಸನ್ನು ನೋಡ್ಕೊಂಡು ಬರುವ. ಮೊದಲನೇದಾಗಿ ದಂತಿದುರ್ಗ. ಇದರ ಕಾಲಾವಧಿ 735 756. ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಇಮ್ಮಡಿ ಕೀರ್ತಿವರ್ಮನನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಉಜ್ಜಯಿನಿಯಲ್ಲಿ ಹಿರಣ್ಯಗರ್ಭ ಎಂಬ ಯಾಗವನ್ನು ಮಾಡಿದನು. ಉಜ್ಜಯಿನಿಯ ಪ್ರತಿಹಾರರು ಮತ್ತು ಬಾರೋಚಿನ ಗುರ್ಜರರನ್ನು ಸೋಲಿಸಿದನು. ಇವನಿಗೆ ಬಿರುದು ಮಹಾರಾಜಾಧಿರಾಜ, ಪರಮೇಶ್ವರ, ಪೃಥ್ವಿವಲ್ಲಭ. 1ನೇ ಕೃಷ್ಣ 756 774 ಕಾಲಾವಧಿ. ದಂತಿದುರ್ಗನ ಚಿಕ್ಕಪ್ಪನ ಈತ ಚಾಲುಕ್ಯರ ಸಂಪೂರ್ಣ ನಾಶಕ್ಕೆ ಕಾರಣನಾದನು. ಕೊಂಕಣ ಹಾಗೂ ಗಂಗಾವಾಡಿಯ ಅರಸರನ್ನು ಸೋಲಿಸಿದನು. ವಿಶ್ವಪ್ರಸಿದ್ಧ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಒಂದೇ ಕಲ್ಲಿನಲ್ಲಿ ಮತ್ತು ಏಕಶಿಲೆಯಲ್ಲಿ ಕೆತ್ತಿಸಿದೆಂಬ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಇವನಿಗೆ ಶುಭತುಂಗ, ಅಕಾಲ, ಪರ್ವ ಎಂಬ ಬಿರುದುಗಳಿದ್ದವು. ಧ್ರುವ ಅಥವಾ ಧಾರಾವರ್ಷ ಕಾಲಕ್ಕೆ 780 793. ಉತ್ತರ ಭಾರತದ ಸಾರ್ವಭೌಮತ್ವಕ್ಕಾಗಿ ನಡೆದ ತ್ರಿರಾಷ್ಟ್ರ ಕದನದಲ್ಲಿ ಭಾಗವಹಿಸಿದ ಮೊದಲ ರಾಷ್ಟ್ರಕೂಟ ದೊರೆ. ಕನೌಜ್ನ ಪ್ರತಿಹಾರ, ಮತ್ಸ್ಯರಾಜ ಮತ್ತು ಪಾಲ ದೊರೆ ಧರ್ಮಪಾಲನನ್ನು ಸೋಲಿಸಿದನು. ಧಾರಾವರ್ಷ, ಕಲಿವಲ್ಲಭ ಮತ್ತು ನಿರುಪಮ ಎಂಬ ಬಿರುದುಗಳು ಈತನಿಗೆದ್ದವು. 3ನೇ ಗೋವಿಂದ. ಇದರ ಕಾಲಾವಧಿ ಕ್ರಿಸ್ತಕ 793 814. ರಾಷ್ಟ್ರಕೂಟದ ಅತ್ಯಂತ ಪರಾಕ್ರಮಿ ಸೈನಿಕ, ವಿಜೇತ. ಉತ್ತರ ಭಾರತದ ಕನೌಜ್ವರೆಗೆ ದಂಡಯಾತ್ರೆಯನ್ನು ನಡೆಸಿ ಮಾಳವ, ಕೋಸಲ ಹಾಗೂ ಕಳಿಂಗಗಳನ್ನು ಗೆದ್ದನು. ಅರಸನಾಗಿದ್ದ ವಾಮನನ್ನು ಈತನು ಆಸ್ಥಾನವನ್ನು ಜಗತ್ತುಂಗ ಸಭಾ ಎಂದು ಕರೆದಿರುವನು. ಇವನ ಸಾಮ್ರಾಜ್ಯ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿತ್ತು. ಜಗತ್ತುಂಗ, ಕೀರ್ತಿನಾರಾಯಣ, ಪ್ರಭುತ, ಪರ್ವ, ಜಿನವಲ್ಲಭ ಬಿರುದುಗಳಿದ್ದವು. ಅಮೋಘ ವರ್ಷ ನೃಪತುಂಗ. ಇದರ ಕಾಲಾವಧಿ 814 878. ಎಲ್ಲೋರದಿಂದ ರಾಜಧಾನಿಯನ್ನು ಮಾನ್ಯಕೇಟಕ್ಕೆ ವರ್ಗಾಯಿಸಿದನು. ತನ್ನ ದಂಡನಾಯಕ ಬಂಕೇಶನ ನೆನಪಿಗಾಗಿ ಬಂಕಾಪುರ ನಗರವನ್ನು ನಿರ್ಮಿಸಿದನು. ಕನ್ನಡದ ಲಭ್ಯವಿರುವ ಮೊದಲ ಲಾಕ್ಷಣ ಗ್ರಂಥ ಕವಿರಾಜ ಮಾರ್ಗ ಈತನ ಆಳ್ವಿಕೆಯಲ್ಲಿ ರಚನೆಯಾಯಿತು. ಇದರ ಕರ್ತೃ ಶ್ರೀ ವಿಜಯ ಎನ್ನಲಾಗುತ್ತದೆ. ಅಮೋಘ ವರ್ಷ ಸ್ವತಃ ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಜೈನ ಧರ್ಮದ ಅನುಯಾಯಿ. ಜನಸೇನಾಚಾರ್ಯರು ಈತನ ಗುರುಗಳು. ಪ್ರಜೆಗಳು ಕಷ್ಟ ನಿವಾರಣೆಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದನೆಂದು ಸಂಜನ್ ತಾಮ್ರಶಾಸ್ತ್ರ ನಮಗೆ ತಿಳಿಸುತ್ತದೆ. ವಿಶೇಷತೆ ಏನಪ್ಪ ಅಂದರೆ, ಇವನನ್ನು ಅರಬ್ ಪ್ರವಾಸಿ ಸುಲೇಮಾನ್ ಜಗತ್ತಿನ 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನೆಂದು ಕರೆದಿದ್ದಾರೆ. ಇವನಿಗೆ ಕರ್ನಾಟಕದ ಅಶೋಕ ಎಂದು ಕೂಡ ಕರೆಯಲಾಗಿದೆ. ನೃಪತುಂಗ, ಅತಿಶಯದ ಬಳ, ವೀರನಾರಾಯಣ, ನೀತಿ ನಿರಂತರ ಎಂಬ ಬಿರುದುಗಳು ಈತನಿಗಿದ್ದು. 3ನೇ ಇಂದ್ರ. 914 929. ಕನೌಜ್ ಮೇಲೆ ದಾಳಿ ಮಾಡಿ ಪ್ರತಿಹಾರ ದೊರೆ ಮಹಿಪಾಲನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಈತನ ಕಾಲದಲ್ಲಿ ಪ್ರಸಿದ್ಧ ಅರಪ್ರವಾಸಿ ಅಲ್ ಮಸೂದಿ ಭಾರತಕ್ಕೆ ಕೂಡ ಭೇಟಿ ನೀಡಿದ್ದನು. 3ನೇ ಕೃಷ್ಣ 939 967 ಕಾಲಾವಧಿ. ಕನೌಜ್ ಮೇಲೆ ದಾಳಿ ಮಾಡಿ ಪ್ರತಿಹಾರ ದೊರೆ ಮಹಿಪಾಲನನ್ನು ಸಂಪೂರ್ಣವಾಗಿ ಸೋಲಿಸಿ ನಗರವನ್ನು ಕೊಳ್ಳೆ ಹೊಡೆದನು. ಈತನ ಕಾಲದಲ್ಲಿ ಪ್ರಸಿದ್ಧ ಪ್ರವಾಸಿ ಅಲ್ ಮಸೂದಿ ಭೇಟಿ ನೀಡಿದ್ದ. ರಾಷ್ಟ್ರಕೂಟರ ಕೊನೆಯ ಪ್ರಮುಖ ಮತ್ತು ಶಕ್ತಿಶಾಲಿ ಅರಸರಲ್ಲಿ 940 ಪ್ರಸಿದ್ಧ ತೆಕ್ಕೊಲಂ ಯುದ್ಧದಲ್ಲಿ 3ನೇ ಕೃಷ್ಣ
ಚೋಳರಾಜ ಪರ್ಣಗ ಒಬ್ಬನನ್ನು ಸೋಲಿಸಿ ತಂಜಾವೂರನ್ನು ವಶಪಡಿಸಿಕೊಂಡನು. ತನ್ನ ವಿಜಯದ ನೆನಪಿಗಾಗಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೃಷ್ಣೇಶ್ವರ ಮತ್ತು ಗರುಡ ಮಾರ್ತುಂಡ ಎಂಬ ದೇವಾಲಯಗಳನ್ನು ಕಟ್ಟಿಸಿದನೆಂದು ತಿಳಿಸಲಾಗಿದೆ. ಇವನ ಆಸ್ಥಾನದಲ್ಲಿ ಕನ್ನಡ ರತ್ನತ್ರಯರಲ್ಲಿ ಒಬ್ಬರಾದ ಪೊನ್ನ ಎಂದ ಶಾಂತಿ ಪುರಾಣ ಕರ್ತೃ ಇವನ ಆಸ್ಥಾನ ಕವಿಯಾಗಿದ್ದನು. ಈತನಿಗೆ ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಇತ್ತು. ಕಂಚಿಕೊಂಡ, ತಂಜೆಕೊಂಡ ಎಂಬ ಬಿರುದುಗಳು ಈತನಿಗಿದ್ದವು. ಇವರ ಕಾಲದಿಂದ ಪ್ರಮುಖ ಕವಿಗಳೆಂದರೆ ಶ್ರೀ ವಿಜಯ, ನೃಪತುಂಗ. ಈತನ ಕೃತಿ ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಭ್ಯ ಕಾವ್ಯ ಗ್ರಂಥವಾಗಿದೆ. ಪೊನ್ನ ಶಾಂತಿ ಪುರಾಣ, ಭುವನೈಕ್ಯ, ರಾಮ್ಯಾಭ್ಯುದಯ ಕನ್ನಡ ರತ್ನತ್ರಯರಲ್ಲಿ ಒಬ್ಬರಾಗಿದ್ದಾರೆ. ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ ಸಂಸ್ಕೃತದಲ್ಲಿದೆ. ನೃಪತುಂಗನ ಗುರುಗಳಾಗಿದ್ದರು ಇವರು. ಶಕಟಾಯನ, ಅಮೋಘ ವೃತ್ತಿ ಸಂಸ್ಕೃತ ವ್ಯಾಕರಣ ಗ್ರಂಥ. ತ್ರಿವಿಕ್ರಮ ಭಟ್ಟ ತಳಚಂಪುವನ್ನು ಬರೆದಿದ್ದಾನೆ. ಸಂಸ್ಕೃತ ಮೊದಲ ಚಂಪು ಕಾವ್ಯ. ಶಿವಕೋಟಾಚಾರ್ಯ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿ ಇದರ ಕಾಲದ್ದು. ಧನ್ಯವಾದಗಳು. ಉಂಗಳ ಸೇವೆ ಮೇಲೆ ಇಟ್ಕೊಳ್ಳಿ, ಉಪಯೋಗ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.